ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ವಡ್ಡರಪಾಳ್ಯದ ಅಂಗನವಾಡಿ ಕಟ್ಟಡವು ಸೋರುತ್ತಿದೆ. ಅಡಿಗೆ ಕೋಣೆಯ ಮೇಲ್ಛಾವಣಿಯ ಸಿಮೆಂಟ್ ಉದುರುತ್ತಿದೆ. ಅಡಿಗೆ ಮಾಡುವಾಗ ಅಡಿಗೆ ಮೇಲೆ ಬೀಳುತ್ತದೆ ಎಂದು ಆತಂಕದಿಂದ ಅಡಿಗೆ ಮಾಡುವ ಸಂದರ್ಭ ಇದೆ. ಒಂದು ವೇಳೆ ಗಮನ ಹರಿಸದಿದ್ದರೆ ಮಕ್ಕಳು ತಿನ್ನುವ ಆಹಾರದಲ್ಲಿ ಮಣ್ಣು ಸೇರಿ ಮಕ್ಕಳು ಅಸ್ವಸ್ಥರಾಗುವ ಸಂಭವ ಇದೆ. ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಡಿಗೆ ಮಾಡುವ ಚಂದ್ರಕಲಾರವರು ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ವಡ್ಡರಪಾಳ್ಯದಲ್ಲಿ ಅಂಗನವಾಡಿ ಇದೆ. ಅಂಗನವಾಡಿಯಲ್ಲಿ ಹಲವಾರು ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ಏನು ಸಮಸ್ಯೆಗಳಿದ್ದಾವೆ? ಅಂಗನವಾಡಿಲಿ ಮೇಲ್ಗಡೆ ಚಾವಣಿ ಎಲ್ಲ ಬಿದೋಗ್ತಾ ಇದೆ ಸರ್. ತುಂಬ ತೊಂದರೆ ಆಗ್ತಾ ಇದೆ, ಮಕ್ಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಎಲ್ಲಿ ಬಿದೋಗ್ಬಿಡುತ್ತೋ, ಯಾವ ಟೈಮೋ, ಯಾವ ಅಡುಗೆನೋ ಅನ್ನೋದು ತುಂಬ ಭಯ ಆಗ್ತಾ ಇದೆ. ಆಮೇಲೆ ಅಡುಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್. ಒಳಗಡೆ ಎಲ್ಲ ಉದುರುತ್ತಾ ಇದೆ ಮೇಲ್ಗಡೆ ಚಾವಣಿ. ಅದು ಸರಿ ಮಾಡಿಕೊಡ್ಬೇಕು ಅಂತ ಬೇಡ್ಕೊತೀನಿ ಸರ್. ಯಾರಿಗೆಲ್ಲ ದೂರು ಕೊಟ್ಟಿದ್ದೀರಾ? ಕಚೇರಿಗೆ ಸರ್. ಕಚೇರಿಗೆ ದೂರು ಕೊಟ್ಟಿದ್ದೀರಾ? ಹೌದು ಸರ್. ಏನಂತಾರೆ ಕಚೇರಿಯಲ್ಲಿ? ಕಚೇರಿಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಯಾರು ಬಂದಿಲ್ಲ, ಇದು ಮಾಡಿಲ್ಲ ಸರ್. ಎಷ್ಟು ದಿನ ಆಯಿತು ನೀವು ದೂರು ಕೊಟ್ಟು? 2 ತಿಂಗಳಾಯ್ತು ಸರ್. 2 ತಿಂಗಳಾಯಿತು. ಇಲ್ಲಿವರೆಗೂ ಬಂದು ನೋಡೋರು ಒಬ್ಬರು ಯಾರು ಬಂದಿಲ್ಲ. ಬನ್ನಿ ಅಂದರೂ ಬರಲ್ಲ. ಏನು ಮಾಡೋದು ಸರ್? ನಮಗೆ ಭಯ, ಅಡುಗೆ ಮಾಡೋಕ್ಕೂ ಭಯ, ಮಕ್ಕಳು ನೋಡ್ಕೊಳ್ಳೋಕ್ಕೂ ಭಯ. ಎಲ್ಲೋ ಚಾವಣಿ ಎಲ್ಲೋ ಬಿದೋಗ್ಬಿಡುತ್ತೆ, ನಾನು ಒಳಗಡೆ ಇದ್ದಾಗ ಎಲ್ಲ ಆಚೆಗಡೆ ಹೋದಾಗ ಎಲ್ಲ ಬಿದೋಗ್ಬಿಡುತ್ತೆ ಅನ್ನೋ ಭಯ ನನಗೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.